ಇಲ್ಲಿ ನಾವು ಈ ಕೇಸಿನ ಅತ್ಯಂತ ಮಹತ್ವವಾದ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳೋಣ. ಮೂಲ ಪ್ರಶ್ನೆ ಏನೆಂದರೆ, ಆರ್ಟಿಕಲ್ 368 ಅಡಿ ಪಾರ್ಲಿಮೆಂಟ್ ಫಂಡಮೆಂಟಲ್ ರೈಟ್ಸ್ ಸೇರಿದಂತೆ ಕಾನ್ಸ್ಟಿಟ್ಯೂಷನ್ನ ಯಾವ ಭಾಗವನ್ನಾದರೂ ಅಮೆಂಡ್ ಮಾಡಬಹುದೇ? ಆ ತನಕ ಪಾರ್ಲಿಮೆಂಟ್ನ ಅಮೆಂಡಿಂಗ್ ಪವರ್ ತುಂಬಾ ವಿಶಾಲ ಎಂದು ಪರಿಗಣಿಸಲಾಗಿತ್ತು. ಅದರಲ್ಲೂ 24th ಮತ್ತು 25th ಅಮೆಂಡ್ಮೆಂಟ್ಸ್ ಬಂದ ನಂತರ ಪಾರ್ಲಿಮೆಂಟ್ನ ಅಧಿಕಾರ ಇನ್ನಷ್ಟು ಬಲಗೊಂಡಿತು ಮತ್ತು ಜುಡಿಷಿಯಲ್ ರಿವ್ಯೂ ಮಿತಿಗೊಂಡಿತು. ಆದರೆ ನಿಜವಾದ ಕಾಳಜಿ ಕೇವಲ ಎಡನೀರ್ಮಠ್ನ ಭೂಮಿ ಬಗ್ಗೆ ಮಾತ್ರ ಆಗಿರಲಿಲ್ಲ, ಅದು ಪ್ರತಿ ನಾಗರಿಕನ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಆಗಿತ್ತು. ಯೋಚಿಸಿ ನೋಡಿ, ಆರ್ಟಿಕಲ್ 14 ಅಡಿ ರೈಟ್ ಟು ಈಕ್ವಾಲಿಟಿ, ಆರ್ಟಿಕಲ್ 19 ಅಡಿ ರೈಟ್ ಟು ಫ್ರೀಡಮ್ ಮತ್ತು ಆರ್ಟಿಕಲ್ 31 ಅಡಿ ರೈಟ್ ಟು ಪ್ರಾಪರ್ಟಿ ಈ ಹಕ್ಕುಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಬಹುದೇ? ಪಾರ್ಲಿಮೆಂಟ್ಗೆ ಅನ್ಲಿಮಿಟೆಡ್ ಪವರ್ ಇದ್ದರೆ ನಾಳೆ ಯಾವ ಫಂಡಮೆಂಟಲ್ ರೈಟ್ಸ್ ಅನ್ನು ಉಳಿಯುತ್ತದೆ ಎಂಬ ಖಾತ್ರಿ ಏನಿದೆ? ಇದರಿಂದ ಒಂದು ಮೂಲಭೂತ ಕಾನ್ಸ್ಟಿಟ್ಯೂಷನಲ್ ಕ್ವಶನ್ ಅನ್ನು ಹುಟ್ಟಿಹಾಕುತ್ತದೆ. ಪಾರ್ಲಿಮೆಂಟ್ಗೆ ಅಬ್ಸಲ್ಯೂಟ್ ಪವರ್ ಇದೆಯೇ, ಅಥವಾ ಕಾನ್ಸ್ಟಿಟ್ಯೂಷನ್ನ ಬೇಸಿಕ್ ಸ್ಟ್ರಕ್ಚರ್ ಮತ್ತು ಐಡೆಂಟಿಟಿ ಕಾಪಾಡಲು ಇನ್ಹೆರಿಟೆಂಟ್ ಲಿಮಿಟ್ಸ್ ಇವೆಯೇ? ಸರಳವಾಗಿ ಹೇಳಬೇಕಾದರೆ ಪಾರ್ಲಿಮೆಂಟ್ ಎಲ್ಲವನ್ನು ಅಮೆಂಡ್ ಮಾಡಬಹುದಾದರೆ ಕಾನ್ಸ್ಟಿಟ್ಯೂಷನ್ ಅನ್ನು ರಚಿಸುವವರು ಯಾರು? ಈ ಒಂದು ಪ್ರಶ್ನೆಯೇ ಈ ಕೇಸನ್ನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಲಾನ ಲ್ಯಾಂಡ್ಮಾರ್ಕ್ ಆಗಿ ಮಾಡಿತು. ಉತ್ತರ ಬರಲು 13 ಜಡ್ಜಸ್ ಕುಳಿತರು. ಅದನ್ನು ಮುಂದೆ ನೋಡೋಣ. ಇಲ್ಲಿ ಒಂದು ಮಹತ್ವವಾದ ತಿರುವು ಬರುತ್ತದೆ, ತುಂಬಾ ಗಮನವಿಟ್ಟು ಕೇಳಿ. ಕೇಶವಾನಂದ ಭಾರತಿ ಕೇಸ್ ಸುಪ್ರೀಂ ಕೋರ್ಟ್ ಮುಂದೆ ಬಂದಾಗ ಅದು ಕೇವಲ ಲ್ಯಾಂಡ್ ರಿಫಾರ್ಮ್ ಬಗ್ಗೆ ಆಗಿರಲಿಲ್ಲ. ಪಾರ್ಲಿಮೆಂಟ್ಗೆ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡುವ ಅಧಿಕಾರ ಎಷ್ಟಿದೆ ಎಂಬ ಗಂಭೀರ ಕಾನ್ಸ್ಟಿಟ್ಯೂಷನಲ್ ಕಾನ್ಫ್ಲಿಕ್ಟ್ ಎಬ್ಬಿಸಿತು. ಆದರೆ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಸುಪ್ರೀಂ ಕೋರ್ಟ್ನ ಹಿಂದಿನ ಡಿಸಿಷನ್ಸ್ ಪರಸ್ಪರ ಇನ್ಕನ್ಸಿಸ್ಟೆಂಟ್ ಆಗಿದ್ದವು. ಶಂಕರಿ ಪ್ರಸಾದ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಮತ್ತು ಸಜ್ಜನ್ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ರಾಜಸ್ಥಾನ್ನಲ್ಲಿ ಕೋರ್ಟ್ ಹೀಗೆ ಹೇಳಿತು: ಪಾರ್ಲಿಮೆಂಟ್ಗೆ ಫಂಡಮೆಂಟಲ್ ರೈಟ್ ಅಮೆಂಡ್ ಮಾಡುವ ಅಧಿಕಾರ ಇದೆ ಎಂದು. ಆದರೆ ಗೋಲಕ್ನಾಥ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಕೇಸ್ನಲ್ಲಿ ಕೋರ್ಟ್ ತನ್ನ ಹಿಂದಿನ ನಿಲುವನ್ನು ತಿರುಗಿಸಿ ಪಾರ್ಲಿಮೆಂಟ್ಗೆ ಫಂಡಮೆಂಟಲ್ ರೈಟ್ಸ್ ಅಮೆಂಡ್ ಮಾಡಲು ಅಧಿಕಾರ ಇಲ್ಲ ಎಂದು ಹೇಳಿತು. ಒಂದೇ ಕೋರ್ಟ್ ಎರಡು ವಿರುದ್ಧ ಡಿಸಿಷನ್ ಅನ್ನು ಕೊಟ್ಟಿತು. ಯಾವುದು ಸರಿ ಎಂದು ನಿರ್ಧರಿಸಲೇಬೇಕಿತ್ತು. ಆದರೆ ಇಲ್ಲಿ ಒಂದು ಟೆಕ್ನಿಕಲ್ ವಿಷಯ ಇದೆ. ಗೋಲಕ್ನಾಥ್ ಕೇಸನ್ನು 11 ಜಡ್ಜ್ ಬೆಂಚ್ ನಿರ್ಧರಿಸಿತು. ಅದನ್ನು ಮರುಪರಿಶೀಲಿಸಬೇಕಾದರೆ 11ಕ್ಕಿಂತ ದೊಡ್ಡ ಬೆಂಚ್ ಅಗತ್ಯ ಇತ್ತು. ಆದ್ದರಿಂದ ಚೀಫ್ ಜಸ್ಟಿಸ್ ಎಸ್.ಎಂ. ಶಿಕರಿ ಅವರು 13 ಜಡ್ಜಸ್ಗಳ ಬೆಂಚ್ ಅನ್ನು ರಚಿಸಿದರು. ಇಂಡಿಯನ್ ಸುಪ್ರೀಂ ಕೋರ್ಟ್ನ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಬೆಂಚ್ ಇದು. ಈ ಹಿಸ್ಟಾರಿಕ್ ಬೆಂಚ್ನ ಉದ್ದೇಶ ಒಂದೇ: ಒಂದು ಪ್ರಶ್ನೆಗೆ ಅಂತಿಮ ಉತ್ತರ ಕಂಡುಹಿಡಿಯಬೇಕಿತ್ತು. ಪಾರ್ಲಿಮೆಂಟ್ಗೆ ಫಂಡಮೆಂಟಲ್ ರೈಟ್ ಸೇರಿದಂತೆ ಕಾನ್ಸ್ಟಿಟ್ಯೂಷನ್ನ ಪ್ರತಿ ಭಾಗವನ್ನು ಅಮೆಂಡ್ ಮಾಡಲು ಅಧಿಕಾರ ಇದೆಯೇ? ಇಂಡಿಯನ್ ಜುಡಿಷಿಯಲ್ ಹಿಸ್ಟ್ರಿನ ಅತ್ಯಂತ ದೀರ್ಘ ಹಿಯರಿಂಗ್ಗಳಲ್ಲಿ ಒಂದರ ನಂತರ ಒಂದಂತೆ ಕೋರ್ಟ್ 1973ಯಲ್ಲಿ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಅನ್ನು ನೀಡಿತು. ಅದರಿಂದ ಹುಟ್ಟಿದ್ದೇ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್. ಒಂದು ಲ್ಯಾಂಡ್ ಡಿಸ್ಪ್ಯೂಟ್ ಆಗಿ ಶುರುವಾದ ಕೇಸ್ ಇಂಡಿಯನ್ ಲೀಗಲ್ ಹಿಸ್ಟ್ರಿನ ಅತ್ಯಂತ ಮಹತ್ವವಾದ ಕಾನ್ಸ್ಟಿಟ್ಯೂಷನಲ್ ಕೇಸ್ ಆಗಿ ಬೆಳೆದಿತು. ಈ ವರ್ಡಿಕ್ಟ್ ಏನೆಂದು ಮುಂದೆ ನೋಡೋಣ. ಇಂದು ನಾವು ಕಾಯುತ್ತಿದ್ದ ಕ್ಷಣ ಬಂತು. ಇಂಡಿಯನ್ ಜುಡಿಷಿಯಲ್ ಹಿಸ್ಟ್ರಿನ ಅತ್ಯಂತ ದೊಡ್ಡ 13 ಜಡ್ಜ್ ಬೆಂಚ್ ದಿನಗಟ್ಟಲೆ ವಾದ ವಿವಾದ ಆಲಿಸಿ ಏಪ್ರಿಲ್ 24, 1973 ರಂದು ಕೋರ್ಟ್ 7-6 ಮೆಜಾರಿಟಿ ವರ್ಡಿಕ್ಟ್ ನೀಡಿ ಇಂಡಿಯಾದ ಅತ್ಯಂತ ಮಹತ್ವವಾದ ಕಾನ್ಸ್ಟಿಟ್ಯೂಷನಲ್ ಕ್ವಶನ್ ಅನ್ನು ಬಗೆಹರಿಸಿತು. ಈ ವರ್ಡಿಕ್ಟ್ನ 3 ಕೀ ಫೈಂಡಿಂಗ್ಸ್ ಅನ್ನು ನೆನಪಿಟ್ಟುಕೊಳ್ಳಿ. ಮೊದಲನೆಯದು, ಪಾರ್ಲಿಮೆಂಟ್ಗೆ ಅಮೆಂಡಿಂಗ್ ಪವರ್ ಇದೆ. ಕೋರ್ಟ್ ಸ್ಪಷ್ಟಪಡಿಸಿತು, ಪಾರ್ಲಿಮೆಂಟ್ಗೆ ಆರ್ಟಿಕಲ್ 368 ಅಡಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಮಾಡುವ ಅಧಿಕಾರ ಇದೆ ಎಂದು. ಪಾರ್ಲಿಮೆಂಟ್ನ ವೈಡ್ ಅಮೆಂಡಿಂಗ್ ಪವರ್ ಅನ್ನು ಕೋರ್ಟ್ ಒಪ್ಪಿಕೊಂಡಿತು. ಎರಡನೆಯದು, ಆದರೆ ಬೇಸಿಕ್ ಸ್ಟ್ರಕ್ಚರ್ ಅನ್ನು ಮುಟ್ಟಲಾಗದು. ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಷನ್ನ ಬೇಸಿಕ್ ಸ್ಟ್ರಕ್ಚರ್ ಅನ್ನು ನಾಶ ಮಾಡಲಾಗದು. ಬೇಸಿಕ್ ಸ್ಟ್ರಕ್ಚರ್ ಅಂದರೇನು? ಡೆಮೋಕ್ರಸಿ, ರೂಲ್ ಆಫ್ ಲಾ, ಜುಡಿಷಿಯಲ್ ರಿವ್ಯೂ, ಸೆಪರೇಷನ್ ಆಫ್ ಪವರ್ಸ್ ಮತ್ತು ಫಂಡಮೆಂಟಲ್ ರೈಟ್ಸ್. ಈ 4 ಪ್ರಿನ್ಸಿಪಲ್ಸ್ ಯಾವಾಗಲೂ ಇಂಟ್ಯಾಕ್ಟ್ ಆಗಿ ಉಳಿಯಲೇಬೇಕು. ಇದನ್ನು ಯಾವ ಅಮೆಂಡ್ಮೆಂಟ್ ಮೂಲಕವೂ ನಾಶ ಮಾಡಲು ಆಗುವುದಿಲ್ಲ.
ಮೂರನೆಯದು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಹುಟ್ಟಿತು. ಈ ಜಡ್ಜ್ಮೆಂಟ್ನಿಂದ ಹೊರಹೊಮ್ಮಿದೆ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್. ಇದು ಏನನ್ನು ಖಾತ್ರಿಪಡಿಸುತ್ತದೆ? ಯಾವ ಅಮೆಂಡ್ಮೆಂಟ್ ಕೂಡ ಕಾನ್ಸ್ಟಿಟ್ಯೂಷನ್ನ ಫಂಡಮೆಂಟಲ್ ಐಡೆಂಟಿಟಿಯನ್ನು ಹಾಳು ಮಾಡಲು ಆಗುವುದಿಲ್ಲ. ಈ ವರ್ಡಿಕ್ಟ್ನ ಸಾರ ಒಂದೇ. ಇದನ್ನು ನೆನಪಿಟ್ಟುಕೊಳ್ಳಿ, ಎಕ್ಸಾಮ್ನಲ್ಲಿ ಕೂಡ ಬರೆಯಿರಿ. Parliament can amend the constitution, but it cannot damage its basic structure. ಒಂದು ಲ್ಯಾಂಡ್ ಡಿಸ್ಪ್ಯೂಟ್ಸ್ ಆಗಿ ಶುರುವಾದ ಈ ಕೇಸ್ ಪಾರ್ಲಿಮೆಂಟ್ ಪವರ್ನ ಲಿಮಿಟ್ ಅನ್ನು ನಿರ್ಧರಿಸಿ ಎಲ್ಲ ನಾಗರಿಕರಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅನ್ನು ರಚಿಸಿದ ಲ್ಯಾಂಡ್ಮಾರ್ಕ್ ಕೇಸ್ ಆಯಿತು. ಪಾರ್ಟ್ 3 ಇಲ್ಲಿಗೆ ಮುಗಿಯಿತು. 13 ಜಡ್ಜಸ್ ಕುಳಿತು ಏಪ್ರಿಲ್ 24, 1973 ರಂದು 7-6 ವರ್ಡಿಕ್ಟ್ ಅನ್ನು ಕೊಟ್ಟರು ಮತ್ತು ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಹುಟ್ಟಿಕೊಂಡಿತು. ಆದರೆ ಇನ್ನೂ ಮುಗಿದಿಲ್ಲ. ಯಾವ ಅಮೆಂಡ್ಮೆಂಟ್ಸ್ ವ್ಯಾಲಿಡ್ ಇದ್ದಾವೆ, ಯಾವುದು ಇಲ್ಲ ಮತ್ತು ಎಡಿನಿರ್ ಮಠ್ನ ಭೂಮಿಗೆ ಏನಾಯಿತು ಎಂದು ಪಾರ್ಟ್ 4 ನಲ್ಲಿ ನೋಡೋಣ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಲಿಯೋ ಫಾಕ್ಸ್ ಈಗಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.